ಅಬ್ಬಾ, ಈ ಚಕ್ಲಿ ಸೌಂಡ್ ಕೇಳಿದ್ರೇನೆ ಈಗ್ಲೇ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ. ಪ್ರೋಸೆಸ್ ತುಂಬಾ ಈಸಿ ಇದೆ. ಇನ್ಸ್ಟೆಂಟ್ ಆಗಿ ಫಸ್ಟ್ ಟೈಮ್ ಮಾಡೋರು ಸಹ ಹ್ಯಾಪಿಯಾಗಿ ಟ್ರೈ ಮಾಡಬಹುದು. ಮೊದಲಿಗೆ 1 ಕಪ್ ಗಟ್ಟಿ ಅವಲಕ್ಕಿ, ಅರ್ಧ ಕಪ್ ಹುರ್ಗಡ್ಲೆನ ಹಾಕೊಂಡು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಪೂರ್ತಿ ತಣ್ಣಗಾದ್ಮೇಲೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಜರಡಿ ಇಟ್ಕೋಬೇಕು. ಇದಕ್ಕೇನೆ 2 ಕಪ್ ಅಷ್ಟು ಅಕ್ಕಿ ಹಿಟ್ಟು, ಓಂಕಾಳು, ಬಿಳಿ ಎಳ್ಳು, ಜೀರಿಗೆ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, 2 ಸ್ಪೂನ್ ಬೆಣ್ಣೆ ಹಾಕ್ಬೇಕು. ಬೆಣ್ಣೆ ಜಾಸ್ತಿ ಆದ್ರೂ ಆಯಿಲ್ಗೆ ಹಾಕಿದಾಗ ಚಕ್ಲಿ ಮುರಿದೋಗುತ್ತೆ, ಕಡಿಮೆ ಆದ್ರೆ ಗಟ್ಟಿ ಆಗುತ್ತೆ. ನಂತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸಿಟ್ಕೋಬೇಕು. ನನ್ಗೆ 2 ಕಪ್ ಮೇಲೆ 2 ಸ್ಪೂನ್ ಅಷ್ಟು ನೀರ್ ಇಡ್ಸಿದೆ. ಚಕ್ಲಿ ಫ್ರೈ ಮಾಡೋದಕ್ಕೆ ನಾನು ಇಲ್ಲಿ ಫ್ರೀಡಮ್ ರೈಸ್ ಬ್ರಾನ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 10,000+ ppm ಒರಿಜಿನಲ್ ಇದೆ. ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ನ ಹೆಚ್ಚಿಸೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆ ಆಯ್ಕೆ. ದಟ್ಸ್ ವೈ ಐ ಫ್ರೈ ವಿತ್ ಫ್ರೀಡಮ್ ರೈಸ್ ಬ್ರಾನ್ ಆಯಿಲ್. ಹಿಟ್ಟನ್ನ ಚೆನ್ನಾಗಿ ನಾದಿ ಕಲ್ಸ್ಕೊಂಡ್ರೆ ಚಕ್ಲಿ ಎಲ್ಲೂ ಮುರಿಯೋದ್ ಸಹ ಇಲ್ಲ. ಇಲ್ಲಿ ಪ್ರತಿಯೊಂದು ಬ್ಯಾಚ್ ಅಲ್ಲೂ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಚಕ್ಲಿನ ಫ್ರೈ ಮಾಡ್ಬೇಕು. ಆವಾಗ ಚಕ್ಲಿ ಕ್ರಿಸ್ಪಿಯಾಗೂ ಸಹ ಬರುತ್ತೆ. ಇನ್ಯಾಕ್ ತಡ, ಈಗ